ವರೆಗೆ ಅತಿಥಿ ಶಿಕ್ಷಕರಿಂದ ನಡೆಯುತ್ತಿತ್ತು. ಮೇ 2016ರಿಂದ ಕರ್ನಾಟಕ ಲೋಕಸೇವಾ ಆಯೋಗದ ಮುಖೇನ ಆಯ್ಕೆಯಾದ ಖಾಯಂ ಶಿಕ್ಷಕರನ್ನು ಒಳಗೊಂಡಿತು. ನಮ್ಮ ಶಾಲೆಯಲ್ಲಿ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತವಾಗಿ ವಿದ್ಯಾಭ್ಯಾಸ ಮಾಡಬಹುದಾಗಿದೆ. ಇಲ್ಲಿ ವಿದ್ಯಾಭ್ಯಾಸ ಮಾಡುವ ಪ್ರತಿಯೊಂದು ಮಗುವಿಗೂ ಒಂದು ಶೈಕ್ಷಣಿಕ ವರ್ಷಕ್ಕೆ ಸಾಕಾಗಿ ಉಳಿಯುವಷ್ಟು ನೋಟ್ ಪುಸ್ತಕಗಳು, ಲೇಖನ ಸಾಮಗ್ರಿಗಳು, ಜಿಯೋಮೆಟ್ರಿ ಸಾಮಗ್ರಿಗಳು, ಪೇಂಟಿಂಗ್ ಸಾಮಗ್ರಿಗಳು, ಉಚಿತ ಪಠ್ಯಪುಸ್ತಕಗಳು, ತಿಂಗಳಿಗೊಮ್ಮೆ 1 ತಿಂಗಳಿಗಾಗುವಷ್ಟು ಸೋಪು, ಶಾಂಪೂ, ತೆಂಗಿನ ಎಣ್ಣೆ, ಮುಖಕ್ಕೆ ಹಚ್ಚುವ ಪೌಡರ್, ಬ್ರಷ್, ಪೇಸ್ಟ್ಗಳಿಂದ ಕೂಡಿದ ಶುಚಿ ಕಿಟ್, ಎಲ್ಲ ವಿದ್ಯಾರ್ಥಿಗಳಿಗೂ ಉತ್ತಮ ಗುಣಮಟ್ಟದ 2 ಜೊತೆ ಯೂನಿಫಾರ್ಮ್ಗಳು, ಟ್ರ್ಯಾಕ್ ಸೂಟ್, 2 ಜೊತೆ ಶೂಗಳು ಮುಂತಾದ ಹಲವಾರು ವಸ್ತುಗಳನ್ನು ಉಚಿತವಾಗಿ ನೀಡಲಾಗುವುದು. ಇದಲ್ಲದೆ SSLC ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕವನ್ನು ಸಹ ಇಲಾಖೆಯೇ ಕಟ್ಟುವ ಮತ್ತು ವಿದ್ಯಾರ್ಥಿಗಳೆಲ್ಲರಿಗೂ ವಿದ್ಯಾರ್ಥಿ ವೇತನ ನೀಡುವ ವ್ಯವಸ್ಥೆ ಇದೆ. ಒಂದು ಅರ್ಥದಲ್ಲಿ ಹೇಳಬಹುದಾದರೆ 6ನೇ ತರಗತಿಗೆ ದಾಖಲಾದ ಮಗು 5 ವರ್ಷಗಳ ಕಾಲ ಯಾವುದೇ ಆತಂಕವಿಲ್ಲದೆ, ಯಾವುದೇ ಖರ್ಚಿಲ್ಲದೆ ತನ್ನ ಶಾಲಾ ಹಂತದ ಶಿಕ್ಷಣವನ್ನು ಮುಗಿಸಿಕೊಳ್ಳಬಹುದಾಗಿದೆ. ನಮ್ಮ ಶಾಲೆಯು ವಸತಿ ಶಾಲೆಯಾಗಿದ್ದು ವಿಶಾಲ ಕೊಠಡಿಗಳಿಂದ ಕೂಡಿದ ಸುಸಜ್ಜಿತ ಶಾಲಾ ಕಟ್ಟಡ, ವಸತಿ ನಿಲಯಗಳ ಕಟ್ಟಡ, ಅಡುಗೆ ಮನೆಯ ಕಟ್ಟಡ, ಓಪನ್ ಜಿಮ್ಗಳಿಂದ ಕೂಡಿದೆ ಮತ್ತು ಶಿಕ್ಷಕರ ವಸತಿ ಗೃಹಗಳು ಇಲ್ಲಿಯೇ ಇರುವುದರಿಂದ ಎಲ್ಲ ಶಿಕ್ಷಕರು ಸದಾಕಾಲ ಇಲ್ಲಿಯೇ ಇದ್ದು ವಿದ್ಯಾರ್ಥಿಗಳ ಕಲಿಕೆಗಾಗಿ ಹೆಚ್ಚಿನ ಶ್ರಮ ವಹಿಸುತ್ತಾರೆ. ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮದ ಶೈಕ್ಷಣಿಕ ಕಲಿಕೆಯ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ, ಸ್ಪೋಕನ್ ಇಂಗ್ಲಿಷ್ ಶಿಕ್ಷಣ, ಮುಸ್ಲಿಂ ಮಕ್ಕಳಿಗೆ ಅರೇಬಿಕ್ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ತೃತೀಯ ಭಾಷೆ ಉರ್ದು ತೆಗೆದುಕೊಳ್ಳುವ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಕೊಠಡಿಗಳಲ್ಲಿ ಚಟುವಟಿಕೆ ಆಧಾರಿತ ಶಿಕ್ಷಣಕ್ಕೆ ಒತ್ತು ನೀಡಲಾಗಿದ್ದು, ಇಂಟರ್ನೆಟ್ ಆಧಾರಿತ ಶಿಕ್ಷಣ, ಸ್ಮಾರ್ಟ್ ಕ್ಲಾಸ್, ಸ್ಮಾರ್ಟ್ ಲೈಬ್ರರಿಗಳ ವ್ಯವಸ್ಥೆಗಳಿಂದ ಚಿಕ್ಕ ಮಗುವಿನಲ್ಲಿಯೂ ಈ ಡಿಜಿಟಲ್ ಯುಗದ ಪರಿಕಲ್ಪನೆ ಮೂಡಿಸಲಾಗುತ್ತದೆ. ವಿಜ್ಞಾನ ಪ್ರಯೋಗಾಲಯದಲ್ಲಿ ವಿದ್ಯಾರ್ಥಿಗಳೇ ತಯಾರಿಸಿದ ಮಾಡೆಲ್ಗಳು ಮತ್ತು ಆರ್ಟ್ ಗ್ಯಾಲರಿಯಲ್ಲಿ ವಿದ್ಯಾರ್ಥಿಗಳ ಕೈಯಿಂದ ಅರಳಿರುವ ಕಲೆಯು ನಮ್ಮ ಶಾಲೆಯ ಶಿಕ್ಷಕರ ಕಾರ್ಯದಕ್ಷತೆ ಮತ್ತು ವಿದ್ಯಾರ್ಥಿಗಳ ಕ್ರಿಯಾಶೀಲತೆಗೆ ಹಿಡಿದ ಕನ್ನಡಿಯಾಗಿದೆ. ಹಾಸ್ಟೆಲ್ ಮತ್ತು ಡೈನಿಂಗ್ ಹಾಲ್ಗಳಲ್ಲಿ ಸೋಲಾರ್ ವ್ಯವಸ್ಥೆ ಇದ್ದು ಸ್ನಾನಕ್ಕೆ ಬಿಸಿ ನೀರು, 24 ಗಂಟೆಗಳ ನಿರಂತರ ವಿದ್ಯುತ್, ಕುಡಿಯಲು ಫಿಲ್ಟರ್ ವಾಟರ್ ನೀಡಲಾಗುತ್ತದೆ ಮತ್ತು ವಿದ್ಯಾರ್ಥಿಗಳ ಆರೋಗ್ಯ ದೃಷ್ಟಿಯಿಂದ ಒಬ್ಬರು ಸ್ಟಾಫ್ ನರ್ಸ್ ಅನ್ನು ನಿಯೋಜಿಸಿಕೊಳ್ಳಲಾಗಿದೆ. ಉತ್ತಮ ಶುಚಿಯಾದ ರುಚಿಯಾದ ಊಟದ ವ್ಯವಸ್ಥೆ ಇದ್ದು ಪ್ರತಿದಿನ ಟೀ ಜೊತೆಗೆ ಕಾಳಿನ ಉಸಲಿ ಅಥವಾ ಬಿಸ್ಕೆಟ್ ಅಥವಾ ಬೋಂಡಾ ಅಥವಾ ಚುರುಮುರಿಗಳು ಮತ್ತು ಊಟದ ಜೊತೆಗೆ ಮೊಟ್ಟೆ ಅಥವಾ ಬಾಳೆಹಣ್ಣುಗಳನ್ನು ನೀಡಲಾಗುವುದು. ತಿಂಗಳಿಗೆ 2 ಬಾರಿ ಬಿರಿಯಾನಿ ನೀಡಲಾಗುವುದು. ನಮ್ಮ ಶಾಲೆಯಲ್ಲಿ ಪಾಠದಷ್ಟೇ ಆಟಕ್ಕೂ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಸ್ವಯಂ ಕ್ರೀಡಾಪಟುವಾಗಿರುವ ಉತ್ತಮ ದೈಹಿಕ ಶಿಕ್ಷಕರನ್ನು ಹೊಂದಿರುವ ನಮ್ಮ ಶಾಲೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಳಗಿನ ಪ್ರತಿಭೆಯನ್ನು ಗುರುತಿಸಿ ಅತ್ಯುತ್ತಮ ತರಬೇತಿ ನೀಡುವ ಕಾರ್ಯ ನಡೆಯುತ್ತದೆ. ಹೀಗಾಗಿಯೇ ಈ ಸಾಲಿನಲ್ಲಿ ಕ್ರೀಡಾಕೂಟದಲ್ಲಿ ಖೋ ಆಟದಲ್ಲಿ ವಿಭಾಗೀಯ ಮಟ್ಟದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಪ್ರತಿನಿಧಿಸುತ್ತೇವೆ. ಹಾಗೆಯೇ ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ಗಳಲ್ಲಿ 7 ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿರುತ್ತೇವೆ. ಸ್ವತಃ ನಮ್ಮ ಶಾಲೆಯ ಶಿಕ್ಷಕರೇ ಸರ್ಕಾರಿ ನೌಕರರ ಕ್ರೀಡಾಕೂಟಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿರುತ್ತಾರೆ. ಅತ್ಯುತ್ತಮ ಕ್ರಿಯಾಶೀಲ ಕಲಾ ಶಿಕ್ಷಕರನ್ನು ಹೊಂದಿದ್ದು ಚಿತ್ರಕಲಾ ವಿಭಾಗದಲ್ಲಿ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಹಲವಾರು ಪ್ರಥಮ ಬಹುಮಾನಗಳನ್ನು ನಮ್ಮ ವಿದ್ಯಾರ್ಥಿಗಳು ಬಾಚಿಕೊಂಡಿದ್ದಾರೆ. ಸಾಂಸ್ಕೃತಿಕ ಸ್ಪರ್ಧೆಗಳ ವಿಭಾಗದಲ್ಲಿ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆಯ ವೀರಗಾಸೆ ತಂಡವು ಸತತವಾಗಿ 2ನೇ ಬಾರಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಉತ್ತಮ ಪ್ರದರ್ಶನ ನೀಡಿರುತ್ತದೆ. ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಮ್ಮ ಶಾಲೆಯ ಸುಮಾರು 80 ವಿದ್ಯಾರ್ಥಿಗಳು ಕೇವಲ 1 ದಿನದ ತರಬೇತಿಯೊಂದಿಗೆ ನೀಡಿದ ನೃತ್ಯ ಮತ್ತು ಜಿಲ್ಲೆಯ ಎಲ್ಲ ಪ್ರಮುಖರ ಪ್ರಶಂಸೆಗೆ ಪಾತ್ರವಾಯಿತು. ಈ ಎಲ್ಲದಕ್ಕೂ ನಮ್ಮ ಶಾಲೆಯ ಶಿಕ್ಷಕರ ಶ್ರಮ, ವಿದ್ಯಾರ್ಥಿಗಳಿಗೆ ನೀಡಿದ ತರಬೇತಿ ಮತ್ತು ವಿದ್ಯಾರ್ಥಿಗಳೊಳಗಿನ ಪ್ರತಿಭೆಯೇ ಕಾರಣವಾಗಿದೆ. SSLC ವಿದ್ಯಾರ್ಥಿಗಳಿಗೆ ಬೇರಾವುದೇ ಶಾಲೆಗಳಲ್ಲಿ ಕಾಣಸಿಗದಂತೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಶಿಕ್ಷಕರೇ ಜೊತೆಯಲ್ಲಿದ್ದು ವಿಶೇಷ ತರಗತಿಗಳನ್ನು ತೆಗೆದುಕೊಳ್ಳುವ ವ್ಯವಸ್ಥೆ ನಮ್ಮ ಶಾಲೆಯಲ್ಲಿದೆ. ಹಾಸ್ಟೆಲ್ ಜೀವನದ ಮೂಲಕ ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಮಯ ಪಾಲನೆ ಕಲಿಸಲಾಗುವುದು. ಈ ಎಲ್ಲ ವ್ಯವಸ್ಥೆಗಳೊಂದಿಗೆ ಸವಲತ್ತುಗಳೊಂದಿಗೆ ಅಲ್ಪಸಂಖ್ಯಾತ ಸಮುದಾಯದ ಯಾವೊಂದು ಮಗುವೂ ಶಿಕ್ಷಣದಿಂದ ವಂಚಿತವಾಗಬಾರದು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯಬೇಕೆಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯು ನಿಮ್ಮ ಪೆರೆಸಂದ್ರದಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನು ಪ್ರಾರಂಭಿಸಿದೆ. ನಮ್ಮ ಶಾಲೆಯ ಪ್ರತಿ ತರಗತಿಗೆ 60 ಸೀಟುಗಳಿದ್ದು ಅದರಲ್ಲಿ 75% ಅಂದರೆ 45 ಸೀಟುಗಳು ಅಲ್ಪಸಂಖ್ಯಾತರಿಗೆ ಮತ್ತು 25% ಅಂದರೆ 15 ಸೀಟುಗಳು ಇತರರಿಗೆ ಮೀಸಲಾಗಿವೆ.
ನಿಮ್ಮ ಮಗುವಿಗೆ ಯಾವುದೇ ಖರ್ಚಿಲ್ಲದೆ ಇಷ್ಟೆಲ್ಲ ಸೌಲಭ್ಯಗಳುಳ್ಳ ಶಾಲೆ ಬೇರೆಲ್ಲಿ ಸಿಗುತ್ತದೆ ಯೋಚಿಸಿ. ಇನ್ನು ತಡ ಮಾಡದಿರಿ. ನಿಮ್ಮ ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ನಮ್ಮ ಶಾಲೆಯ ಮೂಲಕ ಪಡೆಯಬೇಕು ಎಂಬುದು ನಮ್ಮ ಆಶಯ. ಧನ್ಯವಾದಗಳು.